ಈಗಷ್ಟೇ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಹೋಗಿರ್ತೀರಾ, ಆದ್ರೆ ಈ 4 ಮಿಸ್ಟೇಕ್ಸ್ ನಿಮ್ ಪೆಟ್ ಹೆಲ್ತ್ ನ ರೂಯಿನ್ ಮಾಡಬಹುದು. ಫಸ್ಟ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಮನೆ ಕರ್ಕೊಂಡು ಹೋಗಿದ ತಕ್ಷಣ ಸ್ನಾನ ಮಾಡಿಸೋದು. ಸ್ನಾನ ಮಾಡಿಸೋದ್ರಿಂದ ಜ್ವರ ಬರುವಂತಹ ಸಂಭವಗಳೇ ಜಾಸ್ತಿ. ವ್ಯಾಕ್ಸಿನ್ ಆದ್ಮೇಲೆ ಡಲ್ ಆಗಿದ್ದಾನೆ, ಊಟ ಮಾಡ್ತಿಲ್ಲ ಅಂತ ನೀವೇನಾದ್ರೂ ಬೇರೆ ಬೇರೆ ಫುಡ್ ಐಟಮ್ಸ್ ನ ಮಿಕ್ಸ್ ಮಾಡ್ಕೊಟ್ರೆ ಅದು ಗ್ಯಾಸ್ಟ್ರಿಕ್ ಟ್ರಬಲ್ ನೇ ಕಾಸ್ ಮಾಡೋದು. ಇನ್ನೇನ್ ವ್ಯಾಕ್ಸಿನೇಷನ್ ಮುಗಿತು ಎಲ್ ಬೇಕಾದ್ರೂ ಹೊರಗಡೆ ಬಿಡ್ಬೋದು ಅಂತ ನೀವ್ ಅನ್ಕೊಂಡಿದ್ರೆ ಇಟ್ಸ್ ಅ ಬಿಗ್ ಮಿಸ್ಟೇಕ್. ಯಾಕಂದ್ರೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಕ್ಕೆ ಮಿನಿಮಮ್ 14 ಡೇಸ್ ಬೇಕು. ಆ ಟೈಮ್ ವರ್ಗೂ ನೀವು ಹೊರಗಡೆ ಎಲ್ಲೂ ಬಿಡೋ ಹಾಗಿಲ್ಲ. ಸೊ ಇಟ್ ಓನ್ಲಿ ಕಾಸಸ್ ಫೆಟಿಗ್ ಅಂಡ್ ಫರ್ದರ್ ಸ್ಟ್ರೆಸ್. ಲಾಸ್ಟ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ವ್ಯಾಕ್ಸಿನೇಷನ್ ರಿಯಾಕ್ಷನ್. ವ್ಯಾಕ್ಸಿನೇಷನ್ ರಿಯಾಕ್ಷನ್ ಅಂದ್ರೆ ಸಮ್ ಆಫ್ ದ ಪೆಟ್ಸ್ ವ್ಯಾಕ್ಸಿನೇಷನ್ ಆಗಿದ್ದ ಸ್ವಲ್ಪ ಟೈಮ್ ಅಲ್ಲಿ ಮುಖ ಎಲ್ಲ ಊದ್ಕೊಳ್ಳೋದು, ಉಸಿರಾಟ ತೊಂದರೆ ಬರೋದು, ವಾಮಿಟ್ ಆಗೋದು, ಈ ರೀತಿಯಾದಂತಹ ಒಂದು ಸಿಂಪ್ಟಮ್ಸ್ ತೋರಿಸುತ್ತೆ. ದಿಸ್ ಕುಡ್ ಬಿ ಅನ್ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಅಂಡ್ ಇಸ್ ಅನ್ ಎಮರ್ಜೆನ್ಸಿ. ಸೊ ಈ ರೀತಿ ಸೈನ್ಸ್ ಕಾಣಿಸಿದಾಗ ಡಿಲೇ ಮಾಡದೆ ನೀವು ವಾಪಸ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಉತ್ತಮ. ಆದಷ್ಟು ಈ ಪ್ರಿಕಾಷನ್ಸ್ ನ ಅನುಸರಿಸಿ. ಹಾಗೆ ನಿಮಗೆ ತಿಳಿದಿರ್ತಕ್ಕಂತಹ ಎಲ್ಲ ಪೆಟ್ ಪೇರೆಂಟ್ಸ್ಗೂ ಶೇರ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.